ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೇರೆ ಕ್ರಿಸ್ತನ ಸೇವೆ, ಸತ್ಯವೇದ ಹೇಳುವ ಪ್ರಕಾರ ಆತನ ಸೇವೆ ಮಾಡುವಂಥ ಎಲ್ಲ ಸೇವಕರನ್ನು ಗುರುತಿಸಿ ಅವರ ಜೀವಿತದ ಬಗ್ಗೆ, ಅವರು ಯಾವ ರೀತಿ ಸೇವೆಗೆ ಬಂದರು, ಅವರು ಯಾಕೆ ರಕ್ಷಣೆಗೆ ಬಂದರು ಎಂಬುದಾಗಿ ಕೇಳಿಕೊಂಡು ಅವರ ಸಾಕ್ಷಿಯನ್ನು ಕೇಳುವುದೇ ಆಗಿದೆ ಈ ಸುವಾರ್ತಿಕ ಕಾರ್ಯಕ್ರಮ. ಪ್ರಿಯರೇ, ಇಂದು ನಮ್ಮ ಮಧ್ಯದಲ್ಲಿ ತಮ್ಮ ಸಾಕ್ಷಿಯನ್ನು ಹಂಚಿದೋಸ್ಕರ ನಮ್ಮ ಮಧ್ಯದಲ್ಲಿದ್ದಾರೆ ಪಾಸ್ಟರ್ ಸುರೇಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಸ್ಟ್ರೆ. ತಾವು ಹುಟ್ಟಿ ಬೆಳೆದಂಥ ಊರು ಯಾವುದು ಪಾಸ್ಟ್ರೆ? ನನ್ನ ಹೆಸರು ಸುರೇಶ್ ಅಂತ. ತೀರ್ಥಹಳ್ಳಿಯ ಸಮೀಪ ಒಂದು 6 ಕಿಲೋಮೀಟ್ರು ದೂರದಲ್ಲಿ ಒಂದು ಹಳ್ಳಿ ಇದೆ, ಗುಜ್ಜಿನ ಕೊಡಿಗೆ ಅಂತೇಳಿ. ಆ ಹಳ್ಳಿಯಲ್ಲಿ ನಾನು ಹುಟ್ಟಿದ್ದು. ನನಗೆ ಅಪ್ಪ, ಅಮ್ಮ ಮತ್ತು ಒಬ್ಬ ಅಕ್ಕ, ಒಬ್ಬ ತಮ್ಮ ಇದ್ದಾರೆ. ಅಂದರೆ ಒಟ್ಟು ನಿಮ್ಮ ತಂದೆ ತಾಯಿಗೆ ಒಟ್ಟಿಗೆ 3 ಜನ ಮಕ್ಕಳು? ಹೌದು, ನಾವು 3 ಜನ ಮಕ್ಕಳು. ಓಕೆ. ಅದರಲ್ಲಿ ನೀವು ಮಧ್ಯದವರು? ನೀವು ಮಧ್ಯದವರು. ಓಕೆ. ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ತಾಯಿ ವ್ಯವಸಾಯ, ನಮ್ಮದು ಸ್ವಲ್ಪ ಜಮೀನಿದೆ, ಅದನ್ನು ಮಾಡ್ಕೊಳ್ತಾ ಮತ್ತು ಅಲ್ಲಿ ಊರಲ್ಲಿ ಕೆಲಸ ಮಾಡಿಕೊಂಡು ಹಾಗೆ ನಾವು ಜೀವನ ಮಾಡ್ತಾ ಇದ್ದೀವಿ. ಅಂದರೆ ಜಮೀನಲ್ಲಿ ಕೃಷಿ ಇದೆ. ಓಕೆ. ಫಸ್ಟ್ ನೀವು ಶಾಲೆಗೆ ಹೋಗುವಂಥ ಎಷ್ಟು ಕಲ್ತಿದ್ದೀರಾ ನೀವು? ನಾನು SLC ತನಕ ನಾನು ಓದಿದೆ. ಓಕೆ. ಬಾಲ್ಯದಲ್ಲಿ ನಾನು ಪ್ರೈಮರಿ ಸ್ಕೂಲು ನಮ್ಮ ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಇದೆ, ಸರಳ ಅಂತೇಳಿ. ಅಲ್ಲಿ 1ರಿಂದ 7ನೇ ಕ್ಲಾಸ್ ತನಕ ನಾವು ಓದಿದ್ವಿ. ಆನಂತರ 8ರಿಂದ ನಮ್ಮ ಹಳ್ಳಿಯಲ್ಲಿ ಸ್ಕೂಲ್ ಇಲ್ಲ, ಹೈಸ್ಕೂಲಿಗೋಸ್ಕರವಾಗಿ ನಾನು ತೀರ್ಥಹಳ್ಳಿಗೆ ಜಾಯ್ನ್ ಆದೆ. ಆ ತೀರ್ಥಹಳ್ಳಿಯಲ್ಲಿ ಜಾಯ್ನ್ ಆದಾಗ ನಮಗೆ ಬರಲಿಕ್ಕೆ ಹೋಗಲಿಕ್ಕೆ ಭಾಳ ಅಂತರ ಇರೋದರಿಂದ 8ರಿಂದ ನಾನು SLC ತನಕ ಹಾಸ್ಟೆಲಲ್ಲಿದ್ದೆ. ಅಂದರೆ ನಿಮ್ಮ ಹಳ್ಳಿಯಿಂದ ಒಂದು ಎಷ್ಟು ದೂರ ಇದೆ? ಅಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. 7 ಕಿಲೋಮೀಟ್ರ್ ಆಗುತ್ತೆ. ಓಕೆ. ನೀವು ಕಲಿಯೋದ್ರಲ್ಲಿ ಫಸ್ಟ್ ಯಾವ ರೀತಿ ಇದ್ರಿ? ನಾನು ಕಲಿಯೋದ್ರಲ್ಲಿ ಹೇಳುವಾಗ 1ರಿಂದ 7ನೇ ಕ್ಲಾಸ್ ಓದುವ ತನಕ ಹೇಗೂ ನಾನು ಮ್ಯಾನೇಜ್ ಆಗ್ತಾಯಿದ್ದೆ. 7ನೇ ಕ್ಲಾಸ್ ಓದಿ 8ನೇ ಕ್ಲಾಸಿಗೆ ನಾನು ಬಂದಾಗ, ಯಾಕಂತಂದರೆ ನಮ್ಮದು ಹಳ್ಳಿ ಶಾಲೆ ಅಲ್ಲಿ ಹೇಗೂ ನಡೀತಾ ಇತ್ತು. 8ನೇ ಕ್ಲಾಸಿಗೆ ನಾನು ತೀರ್ಥಹಳ್ಳಿಗೆ ಶಾಲೆಗೆ ಜಾಯ್ನ್ ಆದೆ. ಆಗ ನನ್ನ ಸ್ಟಡಿಯ ಲೆವೆಲ್ಲು ಭಾಳ ಕೆಳಮಟ್ಟದಲ್ಲಿತ್ತು. ಹೀಗೆ 8 ಪಾಸಾಯಿತು, 9 ಪಾಸಾಯಿತು. SLC ನಾನು SLC ಓದ್ತಾ ಇರುವಾಗ ಇಡೀ ಹೋಲ್ ಇಯರ್ ನಾನು ಓದಿ ಒಂದು ಸಬ್ಜೆಕ್ಟ್ ಅಷ್ಟೇ ಪಾಸಾಯಿತು. ಎಲ್ಲರಲ್ಲಿ ಹೋಗಿ ಒಂದು ಸಬ್ಜೆಕ್ಟ್ ಕನ್ನಡ, ಒಂದು ಸಬ್ಜೆಕ್ಟ್ ಬಿಟ್ಟು ಉಳಿದೆಲ್ಲ ಸಬ್ಜೆಕ್ಟ್ ಫೇಲ್ ಆಯಿತು. ಅಂದರೆ ನೀವಂದರೆ ಯಾವುದಾದ್ರೆ ಕಲಿಯುವಂಥ ಸಮಯದಲ್ಲಿ, ಶಾಲೆ ಹೋಗೋ ಸಮಯದಲ್ಲಿ ಒಳ್ಳೆ ರೀತಿ ಕರೆಕ್ಟಾಗಿ ಶಾಲೆಗೆ ಹೋಗ್ತಾ ಇದ್ರಾ ಅಥವಾ ಏನಾದರೂ? ಶಾಲೆಗೆ ಹೋಗೋ ವಿಷಯದಲ್ಲಿ ಏನು ನಾವು ಮಿಸ್ಟೇಕ್ ಮಾಡ್ತಿರ್ಲಿಲ್ಲ. ತಪ್ಪದೆ ಶಾಲೆಗೆ ಹೋಗ್ತಾ ಇದ್ವಿ. ಕಲಿಯೋದ್ರಲ್ಲೂ ನಮ್ಮ ಜೊತೆಯಲ್ಲಿ ಓದ್ತಿರುವಂಥ ಎಲ್ಲ ಹುಡುಗರಿಗಿಂತಲೂ ಹೆಚ್ಚಾಗಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೆ. ಮತ್ತು ಹೆಚ್ಚು ಟೈಮ್ ನಾನು ಓದುವಾಗ ನನಗೆ ಕಣ್ಣಲ್ಲಿ ನೀರು ಬರೋದು, ಈ ಥರ ಪ್ರಾಬ್ಲಮ್ಸ್ ಇರ್ತಿತ್ತು. ಮತ್ತು ನನಗೆ ಹೆಚ್ಚು ಜ್ಞಾಪಕ ಇಟ್ಕೊಳ್ಳುವಂಥ ಇದು ಕಡಿಮೆ ಆಗಿತ್ತು. ಹಾಗಾಗಿ ನನಗೆ ಅದರಲ್ಲಿ ಆಗಲಿಲ್ಲ. ಆದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೆ. ಬಟ್ ನಾನು ಇವತ್ತು ನೆನೆಸ್ತೀನಿ, ಅದು ಒಂದು ರೀತಿಯಲ್ಲಿ ದೇವ್ರ ಯೋಜನೆಗೆ ನಾನು ಹೊಂದ್ಕೊಳ್ಳೋದಕ್ಕಾಗಿ ದೇವ್ರು ಇಟ್ಟಂಥ ಕಾರ್ಯ ಅಂತ. 10th ಅಂದರೆ ಒಂದೇ ಸಬ್ಜೆಕ್ಟ್ ಪಾಸ್ ಆದರೆ? ಹೌದು, ಒಂದೇ ಸಬ್ಜೆಕ್ಟ್. ಪುನಃ ರೀ ಎಕ್ಸಾಮ್ ಕಟ್ಟಿದರೆ ಇನ್ನೂ 2 ಸಬ್ಜೆಕ್ಟ್ ಬಾಕಿ ಉಳೀತು. ಆನಂತರ ಮತ್ತೆ ಈಗ ನಾನು ಸೇವೆಗೆ ಬಂದ ಮೇಲೆ ಸಹ ಅದನ್ನು ಕಟ್ಟೋಣ ಅಂತ ಹೋದೆ. ಬಟ್ ದೇವರ ಆತ್ಮನ ನನಗೆ ಅಲ್ಲಿ ಹೋದಾಗ ಇಲ್ಲಿ ತನಕ ನಾನು ನಿನ್ನನ್ನು ಕರ್ಕೊಂಬಂದಿದ್ದೀನಿ, ಸಾಕನ್ಸ. ಓಕೆ. ಅಂದರೆ ನಿಮಗೆ ತಂದೆ ತಾಯಿಯರು ನಿಮಗೆ ವಿದ್ಯಾಭ್ಯಾಸಕ್ಕೆ ನಿಮಗೆ ಪ್ರೋತ್ಸಾಹ ಕೊಡ್ತಾಯಿದ್ರಾ ಅಥವಾ ಆರ್ಥಿಕವಾದ ಒಂದು ಯಾವ ರೀತಿ ಮಟ್ಟ ಇತ್ತು ಆ ಸಮಯದಲ್ಲಿ ನಿಮ್ಮದು? ಆರ್ಥಿಕ ವಿಷಯದಲ್ಲಿ ನಾನು ಮಾತಾಡೋದಾದರೆ ಬಹಳ ಕೆಳಮಟ್ಟದಲ್ಲಿದ್ವಿ ನಾವು ಆರ್ಥಿಕವಾಗಿ. ಆದರೂ ಅದೇ ಪರಿಸ್ಥಿತಿಯಲ್ಲಿ ನಮಗೆ ಓದಲಿಕ್ಕೆ ನಮ್ಮ ತಂದೆ ತಾಯಿಗಳು ನಮಗೆ ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ರು. ಮತ್ತು ನಮ್ಮ ತೀರ್ಥಹಳ್ಳಿ ವಿಷಯದಲ್ಲೇ ನಾವು ಹೇಳಬೇಕಾದ್ರೆ ಇಲ್ಲಿ ಸುತ್ತಮುತ್ತಲಿರುವಂಥ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸ್ಕೂಲ್ಗಳು ಒಳ್ಳೆಯ ಒಂದು ಎಜುಕೇಷನಲ್ಲಿ ಇರೋದರಿಂದ ನಮಗೆ ಗೌರ್ಮೆಂಟ್ ಸ್ಕೂಲಲ್ಲೇ ನಮ್ಮ ಎಜುಕೇಷನ್ ಅಪ್ ಟು SLC ತನಕ ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲು. ಒಳ್ಳೆ ಚೆನ್ನಾಗಿತ್ತು, ಟೀಚಿಂಗ್ಸ್ ಅಲ್ಲೇ ಎಲ್ಲ ಚೆನ್ನಾಗಿತ್ತು. ಬಟ್ ನಮಗೆ ಆರ್ಥಿಕ ವಿಷಯದಲ್ಲಿ ತುಂಬ ಕಷ್ಟದಲ್ಲಿದ್ವಿ. ಅದ್ರ ನಿಮಿತ್ತನೇ ನಾನು ಹಾಸ್ಟೆಲಿಗೆ ಜಾಯ್ನ್ ಆಗಬೇಕಾಯ್ತು. ನಮ್ಗೆ ಆವಾಗ
ತೀರ್ಥಹಳ್ಳಿಗೆ ಬರಲಿಕ್ಕೆ ಹೋಗಲಿಕ್ಕೆ ₹2 ಬಸ್ ಚಾರ್ಜ್ ಇತ್ತು. ಬಸ್ ಇತ್ತು ಆಗ? ಬಸ್ ಇತ್ತು, ಆದರೆ 1 ಕಿಲೋಮೀಟ್ರ್ ನನ್ನ ಹಳ್ಳಿಯಿಂದ ಬಸ್ ಸ್ಟ್ಯಾಂಡಿಗೆ 1 ಕಿಲೋಮೀಟ್ರ್ ನಡೆದು ಬರಬೇಕಾಗಿತ್ತು. 1.5 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡಿಗೆ ನಡೆದು ಬಂದು ಮತ್ತೆ ಬಸ್ ಹತ್ತಿ ನಾನು ಬರಬೇಕಿತ್ತು. ಆವಾಗ ಶಾಲೆ ಹುಡುಗರಿಗೆ ₹1 ಕೊಡ್ತಾಯಿದ್ರು ಪಾಸ್. ಅವರು ಏನು ಸಿಹಿ ಕೊಡುವಾಗ ಆ ₹1 ಕೊಟ್ಟು ರೆಗ್ಯುಲರ್ ಓಡಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಹಾಸ್ಟೆಲಿಗೆ ಜಾಯ್ನ್ ಆದ್ವಿ. ವೆಕೇಷನ್ ಅಂತಂದರೆ ವೀಕೆಂಡಲ್ಲಿ ಸ್ಯಾಟರ್ಡೇ ನಮಗೆ ರಜೆ ಸಿಗುತ್ತೆ, ಸಂಡೇ ರಜೆ ಇರ್ತಿತ್ತು. ಆ ಟೈಮಲ್ಲಿ ನಾನು ಮನೆಗೆ ಹೋದರೆ ಬಸ್ಸಿಗೆ ಹೋಗ್ತಿರ್ಲಿಲ್ಲ, ಇಲ್ಲಿಂದ ನಡ್ಕೊಂಡೇ ಹೋಗ್ತಾಯಿದ್ವಿ. ಮಂಡೇ ಶಾಲೆಗೆ ಬರಬೇಕಂದ್ರೆ ನಡ್ಕೊಂಡೇ ಬರ್ತಾಯಿದ್ವಿ. ಹಾಗೆ ಆರ್ಥಿಕ ವಿಷಯದಲ್ಲಿ ಬಹಳ ಕಷ್ಟದಲ್ಲಿ ಬೆಳೆದ್ವಿ. ಕೆಲವು ಟೈಮಲ್ಲಿ ನಾನು ಪ್ರಾರಂಭದಲ್ಲಿ ಅಲ್ಲಿ ನಮ್ಮ ಹಳ್ಳಿಯಲ್ಲೇ ಶಾಲೆಗೆ ಹೋಗುವಾಗ ನಾವು ಊಟಕ್ಕೂ ಸಹ ಕಷ್ಟಪಟ್ಟಿದ್ದಂಥ ಸಮಯ ಇದೆ. ಅಂತಂದರೆ ನನ್ನ ಹಳ್ಳಿಯಲ್ಲೇ ಜನರು ನಮ್ಮನ್ನು ಗುರುತಿಸ್ತಾರೆ. ನಾವು ಅದಕ್ಕಾಗಿ ಏನು ಮಾಡ್ತಾಯಿದ್ವಿ, ಊಟ ಟೈಮಲ್ಲಿ ಅಲ್ಲಿ ಶಾಲೆಯಲ್ಲಿ ಇರ್ತಿರ್ಲಿಲ್ಲ, ಸೀದಾ ನಮ್ಮ ಮನೆಗೆ ಬರ್ತಾಯಿದ್ವಿ. ಒಂದು ಮುಕ್ಕಾಲು ಕಿಲೋಮೀಟ್ರ್ ಇದೆ, ಮನೆಗೆ ಬರ್ತಿದ್ವಿ. ಮನೆಗೆ ಬಂದು ಊಟ ಮಾಡ್ತಿರ್ಲಿಲ್ಲ, ಊಟಕ್ಕೆ ಸಹ ಇರಲಿಲ್ಲ. ಹಾಗೆ ಮತ್ತೆ ನಾನು ಹಿಂದಿರುಗಿ ಶಾಲೆಗೆ ಹೋಗ್ತಾಯಿದ್ವಿ. ನಾವು 3 ಜನನು ಯಾರು ಕೇಳಿದರೆ ಊಟ ಮಾಡಿದ್ವಿ ಅಂತ ಹೇಳ್ತಾಯಿದ್ವಿ. ಆ ರೀತಿಯಲ್ಲಿ ನಮ್ಮ ಪರಿಸ್ಥಿತಿ ಇತ್ತು. ಅಂದರೆ ತಂದೆ ಕೃಷಿ ಮಾಡ್ತಾಯಿದ್ರು, ಆದರೂ ನಿಮಗೆ ಹೌದು, ನಮಗಿರುವಂಥದ್ದು ಕೃಷಿ ಅಂತಂದರೆ ಹೇಳ್ಕೊಳ್ಳುವಂಥಷ್ಟು ಒಂದು ದೊಡ್ಡ ಜಮೀನೇನಲ್ಲ, ಸ್ವಲ್ಪ ಮಟ್ಟಿಗಿತ್ತು. ಆದರೆ ಅದರಲ್ಲಿ ಬೆಳೆ ಸಹ ಸರಿಯಾಗಿ ಬೆಳೀತಿರಲಿಲ್ಲ. ಹಾಗಾಗಿ ನಮಗೂ ಅದು ಊಟಕ್ಕೂ ಸಾಕಾಗಲ್ಲ, ಈ ಕಡೆ ಖರ್ಚಿಗೂ ಸಾಕಾಗಲ್ಲ. ಅದ್ರ ಜೊತೆಲಿ ಕೆಲಸ ಮಾಡ್ತಾಯಿದ್ವಿ ಕಂಟಿನ್ಯೂ. ಅಲ್ಲಿ ಹಳ್ಳಿಯಲ್ಲಿ ಸಿಗುವಂಥ ಕೆಲಸಗಳಿಗೆಲ್ಲ ನಮ್ಮ ತಂದೆ ತಾಯಿ ಹೋಗ್ತಾಯಿದ್ರು. ನಮಗೆ ಈ ಶನಿವಾರ ಭಾನುವಾರ ಬಂತಂದರೆ ನಾವು ಸಹ ಕೆಲ್ಸಕ್ಕೆ ಹೋಗ್ತಾಯಿದ್ವಿ. ರಜಾ ದಿನಗಳಿತ್ತಂದರೆ ನಾವು ಕೆಲ್ಸಕ್ಕೆ ಹೋಗ್ತಾಯಿದ್ವಿ. ಅಂದರೆ ದುಡ್ದು ಕೆಲಸ ನಾವು ಹೌದು. ನನಗೆ ನೆನಪಿದೆ, ನಾನು 5ನೇ ಕ್ಲಾಸ್ ಇರುವಾಗ ಒಂದು ಸಾರಿ ಫಸ್ಟ್ ಟೈಮ್ ನಮ್ಮೂರಲ್ಲಿ ಈ ಕಡೆ ಮಲೆನಾಡಲ್ಲಿ ಗೇರ್ ಪ್ಲಾಂಟೇಷನ್ ಇದೆ. ಗೇರ್ ಪ್ಲಾಂಟೇಷನ್ನಿಗೆ ಗೇರ್ ಬೀಜ ಕೊಯ್ಲಿಕ್ಕೆ ಹೋಗ್ತಾಯಿದ್ವಿ. ಆ ಕೆಲಸಕ್ಕೆ ಹೋಗ್ತಾಯಿದ್ವಿ. ಹಾಗೆ ಮತ್ತು ಬೇರೆ 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 ಏನೇನು ಕೆಲಸ ಸಿಗುತ್ತೋ ನನಗೆ ನೆನಪಿದೆ ಚೆನ್ನಾಗಿ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆ ಹೋಗ್ಬಿಟ್ಟು ಈ ಇಲ್ಲೆಲ್ಲ ತೋಟ ಇರೋದ್ರಿಂದ ಆ ತೋಟದಲ್ಲಿ ಕೆಲಸವನ್ನು ಅವರು ಕಾಂಟ್ರಾಕ್ಟ್ ತೊಗೊಂಡು ಬರ್ತಾಯಿದ್ರು, ಕಳೆ ಸವರೋದು. ಈ ರೀತಿಯಾಗಿ ನಾವು ಅದನ್ನೆಲ್ಲ ಒಟ್ಟು ಸೇರಿ ನಮ್ಮ ಫ್ಯಾಮಿಲಿಯಾಗೆ, ಬೇರೆ ಯಾರನ್ನೂ ಆಳು ಕರ್ಕೊಳ್ಳಲ್ಲ, ನಾವೇ ಮಾಡಿ ಅದನ್ನು ನಾವು ಇಟ್ಕೊಂಡು ನಮ್ಮ ಜೀವನನೂ ಮಾಡಿಕೊಂಡು ಎಜುಕೇಷನು ಮಾಡಿಕೊಂಡು ನಾವು ಈ ಥರ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದ್ರೆ ಇಷ್ಟೆಲ್ಲ ಭಾಳ ಇಕ್ಕಟ್ಟಾದ ಪರಿಸ್ಥಿತಿಯನ್ನು ನಾವು ದಾಟಿದ್ವಿ. ಅಂದರೆ ತಂದೆಯವರು ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಅದ ಕುಡಿಯುವಂಥ ಆ ರೀತಿಯಲ್ಲಿ ನಮ್ಮ ತಂದೆಗೆ ಬ್ಯಾಡ್ ಹ್ಯಾಬಿಟ್ಸ್ ಏನು ಅಷ್ಟಾಗಿರಲಿಲ್ಲ. ಅವರು ಒಳ್ಳೆ ವ್ಯಕ್ತಿ, ನಮ್ಮ ತಂದೆ ಸಹ ಭಾಳ ಒಳ್ಳೆ ವ್ಯಕ್ತಿ. ನಾವು ನಮ್ಮ ಮನೆಯಲ್ಲಿ ನಿಜವಾಗಿಯೂ ನಮ್ಮ ಕುಟುಂಬದ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಷ್ಟದಲ್ಲೇ ಬೆಳೆದ್ವಿ. ಇರುವಂಥ ಸ್ಥಿತಿ ಸಹ ಭಾಳ ಕಷ್ಟಕರವಾಗಿ ಇತ್ತು. ಆದರೆ ಅದೇನೋ ಒಂದು ಸಂತೋಷ ನಮ್ಮ ಮನೆಯಲ್ಲಿ ಇರ್ತಾಯಿತ್ತು. ಜನರು ನೋಡಿದರೆ ಏನು ಇವರು ಎಲ್ಲ ಏನೂ ಇಲ್ಲ, ಆದರೆ ಇದಾರಲ್ಲ ಅಂತ ಹೇಳಿ ಅಂದ್ಕೊಳ್ತಾಯಿದ್ರು. ಸಂತೋಷವಾಗಿರ್ತಾಯಿದ್ವಿ. ನಮ್ಮ ತಂದೆ ಯಾರು ಏನಾರು ಹೇಳಿದರೆ ಅವ್ರನ್ನ ಭಾಳ ನಂಬ್ತಾಯಿದ್ರು. ಜನರನ್ನು ಭಾಳವಾಗಿ ನಂಬೋದು. ಅವ್ರು ಎಷ್ಟೊತ್ತಿಗಾರ ಕರೀಲಿ ಏನಕ್ಕಾರ ಕರೀಲಿ ಹೋಗಿ ಕೆಲಸ ಮಾಡೋರು. ಬೇರೆ ಯಾವುದೇ ರೀತಿಯಲ್ಲಿ ದುಶ್ಚಟಗಳಿಗೆ ಅವರು ಬಲಿಯಾಗಿರಲಿಲ್ಲ. ಮಕ್ಕಳಿಗೆ ಒಂದು ಮಾದರಿಯಾಗಿ. ಹೌದೌದು. ಅವರು ನಮ್ಮ ತಂದೆ ತಾಯಿ ವಿಷಯದಲ್ಲಿ ಹೇಳಬೇಕಾದ್ರೆ ಇವತ್ತು ನಾನು ಸೇವೆಯಲ್ಲಿದ್ದರೂ ಸಹ ಅವರು ನಮ್ಮನ್ನು ಭಾಳ ಸ್ಟ್ರಿಕ್ಟಲ್ಲೇ ಬೆಳೆಸಿದರು. ನನಗೆ ನೆನಪಿದೆ, ಪಿಕ್ಚರ್ ನೋಡೋ ವಿಷಯದಲ್ಲಿ ಅವಾಗ ನಾವು ಸ್ವಾಮಿ ನಂಬಿಲ್ಲ ಏನಿಲ್ಲ, ಭಾಳ ಸ್ಟ್ರಿಕ್ಟ್ ಇದ್ದರು ನಮ್ಮ ತಂದೆ ತಾಯಿ. ಒಂದು ಸಾರಿ ನಮ್ಮಲ್ಲಿ ಅವಾಗ ಹಳ್ಳಿಯಲ್ಲಿ ಟಿ ವಿಗಳಿಲ್ಲ. ನಾವು ಇವ್ರ ಕೆಲಸದಿಂದ ಬರೋಷ್ಟೊತ್ತಿಗೆ ಭಾನುವಾರ ದಿವಸ ರಾತ್ರಿ ಸಾಯಂಕಾಲ ಒಂದು ಚಲನಚಿತ್ರ ಬರೋದು, ಅದನ್ನು ನೋಡಲಿಕ್ಕೆ ಹೋಗಿದ್ವಿ. ಹೋಗಿ ಬರೋಷ್ಟೊತ್ತಿಗೆ ಎಲ್ಲಿ ಹೋಗಿದ್ದಾರೆ ಅಂತೆಲ್ಲ ಬಂದು ತಿಳ್ಕೊಂಡ್ರು, ಈಗ ಹೋಗಿದ್ದಾರೆ ಅಂದರು. ನಾವು ಬರೋಷ್ಟೊತ್ತಿಗೆ ಮನೇಲಿ ಕೋಲಿಟ್ಕೊಂಡು ಕೂತ್ಕೊಂಡಿದ್ದೆ ನಮ್ಮಪ್ಪ. ಅಂದರೆ ಅವರು ಕೆಟ್ಟ ಬ್ಯಾಡ್ ಹ್ಯಾಬಿಟ್ಗಳಲ್ಲಿ ಇರಲಿಲ್ಲ, ನಮ್ಮನ್ನು ಸಹ ಅದಕ್ಕೆ ಬಿಡಲಿಲ್ಲ. ಅವರು ಭಾಳ ಸ್ಟ್ರಿಕ್ಟಾಗಿ ಆ ವಿಷಯದಲ್ಲಿ ನಮ್ಮ ಜೊತೆಗೆ. ಯಾಕೆ ಹೇಳ್ತೇನೆ ಅಂದರೆ ಕೆಲವರ ವಿಷಯ ನಾನು ನೋಡ್ತೇನೆ. ಅಂದರೆ ಹೇಗೆ ಅಂದರೆ ತಂದೆಯವರೇ ಅಂತ ಅಥವಾ ಪೇರೆಂಟ್ಸ್ ಅವರಂದರೆ ಕುಡಿತ ಚಟದಾಗಲಿ ಅಥವಾ ಬೇರೆ ಬೇರೆ ಚಟದಲ್ಲಿ ಇರ್ತಾರೆ. ಅದನ್ನು ನೋಡಿ ಮಕ್ಕಳು ಕೂಡ ಅದೇ ರೀತಿ ಆಗಿರ್ತಾರೆ. ಅಂದರೆ ಅಂಥ ಸಂದೇಶ ಅನೇಕ ಇದೆ. ಅದಕ್ಕೋಸ್ಕರ ನಾನು ಕೇಳಿದೆ ತಂದೆಯವರಿಗೆ. ಮತ್ತು ಆ ರೀತಿ ಇರುವಾಗ ಏನಾಗ್ತದೆ ಅಂತಂದರೆ ಮನೆಯವರು ಅವ್ರು ಒಳ್ಳೆ ನೋಡ್ಕೊಳ್ಳಿಕ್ಕಾಗಲ್ಲ, ತುಂಬ ಪರಿಸ್ಥಿತಿ ಕೆಟ್ಟದಾಗಿ. ಅದು ನಿಮ್ಮ ತಂದೆಯವರೊಂದು ಒಳ್ಳೆ ಮಾದರಿ. ಒಳ್ಳೆ ಮಾದರಿ. ಆದರೆ
ಅಡಿಟ್ ಆಗಿಲ್ಲ, ಯಾವುದೋ ಒಂದು ದುಶ್ಚಟಗಳಿಗೆ ಅಡಿಟ್ ಆಗಿಲ್ಲ. ಬಟ್ ಅವ್ರ ಫ್ರೆಂಡ್ಸ್ ಯಾರಾದರೂ ಕೆಲವು ಟೈಮ್ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರು ಓನಾಗಿ ಅವ್ರು ಯಾವುದನ್ನೇ ಇದು ಮಾಡ್ತಿರಲಿಲ್ಲ. ಕೆಲವು ಟೈಮ್ ಬೀಡಿ ಸೇದು, ಆದರೆ ಅದು ಬೇಕೇ ಅನ್ನುವಂಥ ಅಡಿಟ್ ಇರಲಿಲ್ಲ. ನಮ್ಮ ತಾಯಿ ಮಾತ್ರ ಎಲ್ಲದಕ್ಕೆ ಒಂದು ಅವ್ರಿಗೆ ಭಾಳ ಕಾಯಂ ಆಗಿರ್ತಿತ್ತು. ಮತ್ತೆ ಅಷ್ಟೇ 10th ಆದಮೇಲೆ ಮತ್ತೆ ಮುಂದೆ ಏನು ಮಾಡಿದ್ರಿ? ನಾನು 10th ಆದಮೇಲೆ ಎರಡು ಅಂದರೆ ಫುಲ್ ಒಂದೆಲ್ಲ ಹೋಗಿ ಒಂದು ಸಬ್ಜೆಕ್ಟಲ್ಲಿ ಪಾಸಾಗಿ ಮತ್ತೆಲ್ಲ ಹೋಯ್ತು, ಪುನಃ ರೀಕಟ್ಟಿ ಅದು ಆಗಲಿಲ್ಲ, ಎರಡಲ್ಲಿ ಹೋಯ್ತು. ಮತ್ತೆ ಮುಂದೆ ಏನು ಮಾಡಿದ್ರಿ? ನಾನು ಹೀಗೆ ಇರುವಾಗ ನಮ್ಮ ಕುಟುಂಬದಲ್ಲಿ ತುಂಬ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಹಾದೋಗ್ತಾ ಇದ್ವಿ. ಯಾವ ರೀತಿಯಾದ ಸಮಸ್ಯೆಗಳಂತಂದರೆ ಯಾರೂ ಸಹ ನಮ್ಮನ್ನು ಗುರುತಿಸೋಕ್ಕಾಗ್ತಾ ಇರಲಿಲ್ಲ, ನಮಗೆ ಅಷ್ಟು ಕಷ್ಟಗಳಿತ್ತು. ಈಗ ಆ ಸಮಯದಲ್ಲೇ ನಮಗೆ ಈ ಯೇಸು ಸ್ವಾಮಿ ಬಗ್ಗೆ ಗೊತ್ತಾಯಿತು. ನಾನು 10th ಆದಾಗ ಚರ್ಚಲ್ಲೇ ಇರ್ತಾಯಿದ್ದೆ, ಇಲ್ಲೇ ಪಾಸ್ಟರ್ ಜೊತೆಯಲ್ಲೇ ಇರ್ತಾಯಿದ್ದೆ. ಅಂದರೆ ನಿಮ್ಗೆ ಏನು ಸಮಸ್ಯೆ ಏನಾಗಿತ್ತು ಆ ಟೈಮಲ್ಲಿ? ನಾನು ಆ್ಯಕ್ಚುಲಿ 8ನೇ ಕ್ಲಾಸ್ ಇರುವಾಗ ನಮಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಾಯಿತು. 8ನೇ ಕ್ಲಾಸ್ ಕಲಿತೀವಿ? ಹೌದೌದು, 8ನೇ ಕ್ಲಾಸ್ ಕಲಿಯುವಾಗ ನನಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಾಯಿತು. ಯಾಕಂತಂದರೆ ನಮ್ಮ ಕುಟುಂಬದಲ್ಲಿ ತುಂಬ ಕಷ್ಟ. ನಾನೀಗಾಗಲೇ ನಿಮಗೆ ತಿಳಿಸಿದೆ ನಮ್ಮ ಪರಿಸ್ಥಿತಿ ಹೇಗಿತ್ತಂದರೆ, ಊಟಕ್ಕೂ ಕಷ್ಟ, ಬಟ್ಟೆಗೂ ಕಷ್ಟ. ನನಗೆ ಬೇರೆಯವರು ಹಾಕಿ ಬಿಟ್ಟಂಥ ಬಟ್ಟೆಯನ್ನು ನಾವು ಹಾಕ್ತಾಯಿದ್ವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಊರಲ್ಲಿ ರೋಮನ್ ಕ್ಯಾಥೋಲಿಕ್ ಜನರಿದ್ದಾರೆ. ಅವರು ನಮ್ಮ ಎಲ್ಲ ಪರಿಸ್ಥಿತಿ ನೋಡ್ಕೊಂಡು ಹೇಳಿದರು ನಮ್ಮ ಅಮ್ಮನಿಗೆ. ನಮ್ಮ ತಾಯಿಗೂ ವೀಸಿಂಗ್ ಇತ್ತು, ತುಂಬ ವೀಸಿಂಗ್ ಅಂತಂದರೆ ನಾವು ಎಷ್ಟೋ ರಾತ್ರಿಗಳು ಅವ್ರು ನಮ್ಮನ್ನು ಬಿಟ್ಟೋಗ್ಬಿಟ್ರು ಅಂತ ನಾವು ಅಂದ್ಕೊಂಡ್ಬಿಟ್ವಿ. ರಾತ್ರಿಯಲ್ಲಿ ಅವರು ತಲೆಯನ್ನು ಗೋಡೆಗೆ ಕುಟ್ಕೊಳ್ಳೋದು, ರಾತ್ರಿಯೆಲ್ಲ ನಾವು ನಿದ್ರೆ ಮಾಡ್ತಿರ್ಲಿಲ್ಲ. ನಾವು 3 ಜನ ಮಕ್ಕಳು ಹಾಗೆ ಕೂತ್ಕೊಳ್ತಾ ಇದ್ವಿ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ತುಂಬ ತೊಂದರೆಗಳು, ಕಾಡಾಟಗಳು. ಜನರ ಹತ್ರ ನಾವೆಲ್ಲಾದರೂ ಹೋಗಿ ಏನಾದರೂ ಇದು ಮಾಡುವಾಗ, ಇಲ್ಲ ನಿಮಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ, ಏನೇನೆಲ್ಲ ನಾವು ಪರಿಹರಿಸಿದ್ವಿ. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡಿ ನಮ್ಮ ಪರಿಸ್ಥಿತಿ, ಒಂದು ಗಾದೆ ಹೇಳ್ತಾರೆ, 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡಿದ್ವಿ. ಆವಾಗ ಅವರು ನಮ್ಮಲ್ಲಿರುವಂಥ ರೋಮನ್ ಕ್ಯಾಥೋಲಿಕ್ ಜನರು ಏನೆಂದ್ರಂದರೆ, ಸಹೋದರರು, ನಮ್ಮ ತಾಯಿಯ ಸ್ನೇಹಿತರವರು, ಸಹೋದರಿ ಅವ್ರು ಹೇಳಿದರು, ಒಂದು ಸಾರಿ ಈ ಥರ ಒಂದು ಪ್ರೇಯರ್ ಮೀಟಿಂಗ್ ಇದೆ ಶಿವಮೊಗ್ಗದಲ್ಲಿ, ಬನ್ನಿ ಹೋಗೋಣ ಅಂಥೇಳಿ ಕರೆದ್ರು. ಆಯಿತು ಅಂತ ಒಪ್ಕೊಂಡು. ಯಾಕಂತಂದರೆ ಎಲ್ಲಾದ್ರೆ ನಮಗೆ ಚೆನ್ನಾಗಾದ್ರೆ ಸಾಕು ಅನ್ನೋಂಥ ಸ್ಥಿತಿಗೆ ಬಂದುಬಿಟ್ಟು ಅಂತ ಆ ಒಂದು ನನ್ನ 7-8ನೇ ಕ್ಲಾಸ್ ಓದುವಾಗಲೂ ಸಹ ನಮ್ಮ ಕುಟುಂಬದ ಎಲ್ಲ ಪರಿಸ್ಥಿತಿಗಳನ್ನು ಕಂಡು 3 ಪ್ರಭಾವದ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಕಾಡ್ತಾಯಿದ್ದು. ಅದೇನಂತಂದರೆ, ದೇವರು ಇಲ್ಲ. ಫಸ್ಟ್ ಪ್ರಶ್ನೆ, ದೇವರಿಲ್ಲ. ದೇವರು ಇರೋದಾಗಿದ್ದರೆ ಆತನಿಗೆ ಕುರುಡ, ದೇವರು ಕಾಣಲ್ಲ, ದೇವರಿಗೆ ಯಾರು ಏನು ಮಾಡ್ತಾಯಿದ್ದಾರೆ ಏನು ಕಾಣಲ್ಲ. ಅದು 3ನೇದಾಗಿ, ದೇವರಿದ್ದು ದೇವರು ಕಣ್ಣಿರೋದಾದರೆ ದೇವ್ರ ಕೆಲಸ ಪಕ್ಷಪಾತ ಮಾಡೋದು, ಒಬ್ರಿಗೊಂದು ಮಾಡೋದು. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ, ಈ ಕೆಲಸ ಮಾಡೋದೇ ದೇವರು ಅಂತೇಳಿ ತಿಳ್ಕೊಂಡಿದ್ದೆ. ಯಾಕೆಂತಂದರೆ ಇದೆಲ್ಲ ಈ ಪ್ರಶ್ನೆಗಳು ನಾನು ಅಷ್ಟು ಚಿಕ್ಕ ಪ್ರಾಯದಲ್ಲಿರುವಾಗ ಯಾಕೆ ಇಂಥ ಪ್ರಶ್ನೆಗಳು ಬಂತಂದರೆ, ನಮ್ಮ ಪರಿಸ್ಥಿತಿ ಆ ರೀತಿ ಆಗಿತ್ತು. ಭಾಳ ಕಷ್ಟವಾದ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಾಗ ಇಂಥ ಒಂದು ಸ್ಥಿತಿಯಲ್ಲಿ. ಯಾಕೆಂದರೆ ನಾವು ಯಾರಿಗೂ ಕೆಟ್ಟದ್ದು ಮಾಡ್ತಾಯಿಲ್ಲ, ಯಾರ ಜೊತೆಯಲ್ಲಿ ಕೆಟ್ಟವ್ರ ಸಹವಾಸ ಇಲ್ಲ, ಕೆಟ್ಟ ಹ್ಯಾಬಿಟ್ಸಿಗಿಲ್ಲ, ಯಾವುದೊಂದಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ನಮ್ಮ ತಾಯಿಯ ಸ್ನೇಹಿತರು ಹೇಳಿದಾಗ ಆಯಿತು ಬರ್ತೀನಿ ಅಂತ ನಮ್ಮ ತಾಯಿ ಒಪ್ಕೊಂಡ್ರು. ನಾವೆಲ್ಲ ಅವಾಗ ಚಿಕ್ಕವರು, ನಾನು ಅದೇ 7-8ನೇ ಕ್ಲಾಸ್ ಅವ್ರ ಏಜ್ ನಾವು ಓದ್ತಾಯಿದ್ವಿ. ಅವಾಗ ಹೋಗ್ಲಿಕ್ಕೆ ನಮ್ಮ ತಾಯಿ ಮನಸ್ಸು ಮಾಡಿದರು. ಆ ಟೈಮಲ್ಲಿ ದುಡ್ಡು ಸಹ ಸಿಕ್ಕಿಲ್ಲ. ಅವರೇ ಸ್ವಂತ ನಾವು ಸಾಲದಂತೆ ಅವ್ರ ಹತ್ರ ಇಸ್ಕೊಂಡು ಕರ್ಕೊಂಡು ಹೋದ್ರು ಮೀಟಿಂಗಿಗೆ. ಅಲ್ಲಿಗೆ ಹೋಗಿ ಬಂದಮೇಲೆ ಏನೋ ಒಂದು ವ್ಯತ್ಯಾಸ. ನಮ್ಮ ಹತ್ರ ಒಂದು ಶುಭ ಸಂದೇಶ ಅಂತೇಳಿ ಒಂದು ಬುಕ್ಕು ತೊಗೊಂಬಂದ್ವಿ. ರಕ್ಷಣೆ ಗೀತೆಗಳು ಅಂತೇಳಿ ಒಂದು ಹಾಡಿನ ಪುಸ್ತಕ, ಒಂದು ಪ್ರಾರ್ಥನೆ. ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ, ಏನಿಲ್ಲ. ಅದನ್ನು ತೆಗೆದುಕೊಂಡೋದು ಸುಮ್ಮನೆ ನಾವು ಆಡೋದು, ನಮ್ಮದೇ ಆದಂಥ ದಾಟಿಲಿ ಹಾಡ್ತಿದ್ವಿ. ಆ ಪ್ರಾರ್ಥನೆ ಬುಕ್ ನೋಡೋದು, ಅದನ್ನು ಹೇಳೋದು, ಹೀಗೆ ನಾವು ಬೆಳೀತಾಯಿದ್ವಿ. ಹೇಳ್ತಾಯಿದ್ರು, ತೀರ್ಥಹಳ್ಳಿಲಿ ಸೀಬಿನಕೆರೆಯಲ್ಲಿ ಚರ್ಚ್ ಇದೆ, ಅಲ್ಲಿ ಪ್ರೇಯರ್ ಮಾಡ್ತಾರೆ, ನೀವು ಹೋಗ್ರಿ ಅಂತೇಳಿ ಅವ್ರು ನಮಗೆ ಹೇಳ್ತಾಯಿದ್ರು. ನಾವು ಅಲ್ಲಿ ಹೋಗೋದು ಹೇಗೆ, ಅವ್ರು ಹೇಗಿರ್ತಾರೋ ಏನೋ ನಮಗೇನು ಗೊತ್ತು.
ಆ ರೀತಿಯಾದ ಒಂದು ಕೀಳಿರಿಮೆ ನಮ್ಮಲ್ಲಿ ಬಹಳವಾಗಿ ಕಾಡ್ತಾ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಿದ್ವಿ, ಸುಮ್ಮನೆ ಇದ್ವಿ, ನಮ್ಮ ಮನೇಲೇ ಇದ್ವಿ. ಕೆಲವು ತಿಂಗಳುಗಳು ದಾಟಿತ್ತು. ಸಮಸ್ಯೆಗಳ ಮೇಲೆ ಸಮಸ್ಯೆ. ಇದಕ್ಕಿಂತ ಪೂರ್ವದಲ್ಲಿ ನಾನು ಹೇಳಬೇಕಾದ್ರೆ ಒಂದು ಮಾತು ನನ್ನ ನೆನಪಿಗೆ ಬರ್ತಿದೆ. ಅದೇನಂತಂದರೆ, ನಾವು ಚಿಕ್ಕ ಪ್ರಾಯದಲ್ಲಿರುವಾಗ ನಮ್ಮ ಆರ್ಥಿಕ ಸ್ಥಿತಿಯನ್ನು ನೀವಾಗ ಕೇಳಿದ್ರಿ. ಎಷ್ಟರ ಮಟ್ಟಿಗೆ ಕಷ್ಟ ಇತ್ತಂತಂದರೆ, ನಮ್ಮ ತಾಯಿ, ನಾವೆಲ್ಲ ಸಣ್ಣ ಸಣ್ಣ ಹುಡುಗರಾಗಿದ್ದಾಗ ನಮಗೆ ಗೊತ್ತಿಲ್ಲ, ನಮ್ಮ ತಾಯಿ ಹೇಳಿದಂಥ ಸ್ಟೋರಿ. ಸ್ವಲ್ಪ ಭತ್ತವನ್ನು ತೆಗೆದುಕೊಂಡು ತೀರ್ಥಹಳ್ಳಿಗೆ ತಂದು ಸ್ವಂತ ಆ ಭತ್ತವನ್ನು ಮಾರಿ ಅದರಲ್ಲಿ ಔಷಧಿ ಅಂತಂದರೆ ವಿಷ ತೆಗೆದುಕೊಂಡು ಅವರು ನಮ್ಮ 3 ಜನ ಮಕ್ಕಳಿಗೂ ಕುಡಿಸಿ ತಾನು ಕುಡಿದು ಸಾಯಬೇಕು ಅಂತ ಹೇಳಿ. ಯಾಕೆಂದರೆ ಅದು ಸಾಲಗಾರರ ಒತ್ತಡ, ಮನೆಯಲ್ಲಿ ಈ ಥರ ಎಲ್ಲ ಪರಿಸ್ಥಿತಿ ನೋಡಿ ಅಂಥ ಪರಿಸ್ಥಿತಿಯಲ್ಲಿ ಸಹ ಹಾದು ಬಂದ್ವಿ. ಆದರೆ ದೇವರು ನಮಗೆ ಇವತ್ತು ನನಗೆ ಗೊತ್ತಾಗ್ತಾ ಇದೆ, ಇದೆಲ್ಲ ದೇವ್ರ ಯೋಜನೆ, ದೇವರು ನಮ್ಮನ್ನು ಉದ್ದೇಶ ಇತ್ತು. ಇಂಥ ಎಲ್ಲ ಪರಿಸ್ಥಿತಿಯಲ್ಲಿ ದಾಟಿ ನಾವು ಬರುವಾಗ ಒಂದೊಂದೇ ಸಮಸ್ಯೆಗಳು. ಆಗ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಪ್ರೇಯರ್ ಮೀಟಿಂಗ್ ನಡೀತು. ಫಸ್ಟ್ ನಾನು ಪ್ರೇಯರ್ ಮೀಟಿಂಗ್ ಅಟೆಂಡ್ ಆಗಿದ್ದು ಅಲ್ಲಿ. ಅವ್ರ ಮನೆಯಲ್ಲಿ ಹೊರಗಡೆ ರಸ್ತೆಯಲ್ಲಿ ಪೆಂಡಲ್ ಹಾಕಿದ್ರು. ಪೆಂಡಲ್ ಅಂತಂದರೆ ನಮ್ಮ ಹಳ್ಳಿ ಸೈಡ್ ಚಪ್ರ ಹಾಕ್ತಾರೆ. ಚಪ್ರ ಹಾಕಿ ಚಪ್ರದ ಕೆಳಗಡೆ ಪ್ರೇಯರ್ ನಡೆಸ್ತಾಯಿದ್ರು. ನಾವೆಲ್ಲ ಕೂತ್ಕೊಂಡಿದ್ದೀವಿ. ಎಲ್ಲ ಬಂದರು ಕೆಲವರು. ಇಲ್ಲಿ ಸತ್ಯ ಸುವಾರ್ಥ ಮಂದಿರ ಚರ್ಚಿಂದ ಕೆಲವರೆಲ್ಲ ಬಂದಿದ್ರು ಅಲ್ಲಿಗೆ. ಮತ್ತು ಆಮೇಲೆ ಅಲ್ಲಿ ನಮ್ಮ ಸುತ್ತಮುತ್ತಲಿರುವ ಜನರು ಅವರೆಲ್ಲರೂ ಬಂದರು, ಕೂತ್ಕೊಂಡಿದ್ದು. ಎಲ್ಲರೂ ಹಾಡ್ತಾ ಇದ್ದಾರೆ, ಪ್ರೇಯರ್ ಮಾಡ್ತಾರೆ. ನಮಗೇನು ಗೊತ್ತಿಲ್ಲ, ನಾವು ಸುಮ್ಮನೆ ಅವ್ರ ಜೊತೆಗೆ ಕೂತ್ಕೊಂಡು ನೋಡ್ತಾ ಇದ್ದೀವಿ, ಎಲ್ಲದನ್ನು ನೋಡಿದೆ. ಅದೇ ದಟ್ ಈಸ್ ಫಸ್ಟ್ ಟೈಮ್ ನನಗೆ ಅದೊಂದು ಮೊದಲ ಅನುಭವ ಅದು. ಹಾಗೆ ಇದ್ದಾಗ ಎಲ್ಲ ಹೇಳ್ತಾ ಇದ್ದಾರೆ, ಪಾಸ್ಟ್ರು ಬರ್ತಾರೆ, ವಾಕ್ಯ ಹೇಳ್ತಾರೆ, ಪ್ರೇಯರ್ ಮಾಡ್ತಾರೆ ಅಂತ. ನಾವು ಹೇಗಿರ್ತಾರೋ ಅವರು ಹೀಗಿರ್ತಾರೆ ಅಂತ ಯೋಚನೆ ಮಾಡ್ಕೊಂಡು, ಆಗ ದಿಢೀರ್ ಅಂಥೇಳಿ ಆವಾಗ ಸೈಕಲ್ ತೊಗೊಂಬಂದರು. ಸೈಕಲ್ಲಿ ತೊಗೊಂಬಂದು ಸೈಕಲ್ ನಿಲ್ಲಿಸಿದ್ರು. ಪಾಸ್ಟ್ರು ಬಂದರು ಅಂತ. ಯಾರು ಪಾಸ್ಟ್ರು ಎಲ್ಲ ಅಂತ ನೋಡಿದೆ. ನಮ್ಮ ತೀರ್ಥಹಳ್ಳಿಯಲ್ಲಿ ಸತ್ಯ ಸುವಾರ್ಥ ಮಂದಿರದ ಸೇವೆ ಮಾಡ್ತೀವಿ ಪಾಸ್ಟರ್ ಆನಂದ್ ಕುಮಾರ್ ಅವರು, ಅವ್ರ ಜೊತೆಯಲ್ಲಿ ಕೆಲವರು ಸೇವೆ ಮಾಡ್ತಿರುವಂಥ ಸಹೋದರರಿದ್ದರು. ಅವರೆಲ್ಲರೂ ಬಂದು ಅವರೇ ಹಾಡಿದ್ರು, ಪ್ರೇಯರ್ ಮಾಡಿದರು. ನನಗಿದು ಭಾಳ ಆಕರ್ಷಿತನಾದೆ ಅನ್ನೋಕ್ಕೆ ಅವತ್ತು ನನ್ನ ದೇವ್ರು ನಿಜವಾಗಿಯೂ ನನ್ನನ್ನು ಮುಟ್ಟಿದರು. ಹೇಗಂತಂದರೆ, ನನಗೆ ತುಂಬ ಹಿಂದಿನ ದಿವಸದಿಂದ ಸಿವಿಯರ್ ಹೊಟ್ಟೆ ಪೇಯ್ನ್ ಆಗ್ತಾಯಿತ್ತು, ಭಾಳ ಕಷ್ಟ ಆಗ್ತಾಯಿತ್ತು, ನನಗೆ ಕೂರ್ಲಿಕ್ಕೆ ಆಗ್ತಾಯಿರಲಿಲ್ಲ. ಆದರೂ ಏನೋ ಒಂದು ಹೊಸ್ತು ನೋಡ್ತಾ ಇದ್ದೀನಲ್ಲ, ಕೂತ್ಕೊಂಡಿದ್ದೆ. ಆಗ ನಾನು 8ನೇ ಕ್ಲಾಸ್ ಇದ್ದೆ. ಕೂತ್ಕೊಂಡು ಕೇಳಿದ್ವಿ. ಆಮೇಲೆ ಕೊನೆಯದಾಗ ಪ್ರೇಯರ್ ಮಾಡಿದರು. ಪ್ರೇಯರ್ ಮುಗಿಸಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನನಗೆ ಆ ನೋವಿಲ್ಲ, ಆರಾಮಾಯಿತು. ಹೀಗೆ ನಮ್ಮ ಕುಟುಂಬದಲ್ಲಿ ಸುವಾರ್ತೆ ತಲುಪ್ತು. ನಾವು ಆನಂತರ ಮತ್ತು ಇನ್ನೊಂದು ಪ್ಲೇಸಲ್ಲಿ ಸಹ ಇದೇ ಥರ ಪ್ರಾರ್ಥನಾ ಕೂಟ ಏರ್ಪಡಿಸಿದ್ರು. ಅಲ್ಲಿಯೂ ಸಹ ಹೋದ್ವಿ. ಆ ಟೈಮಲ್ಲಿ ದೇವರ ಆತ್ಮನ ಆ ಒಂದು ಸ್ಪರ್ಶತೆ ನಮಗೆ ಉಂಟಾಯಿತು. ಹೇಗೂ ನನಗೆ ಆವಾಗ ಒಳ್ಳೆಯದಾದ್ರೂ ಸಾಕು. ಯಾಕಂತಂದರೆ ನನಗೆ ಬೇರೆ ಯಾವುದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿಲ್ಲ. ನಮ್ಮ ಹದಗೆಟ್ಟ ಪರಿಸ್ಥಿತಿ ಸುಧಾರಿಸಿದರೆ ಸಾಕು, ಅದರ ಕಡೆ ಕಾನ್ಸಂಟ್ರೇಷನ್ ಹೊರತು ಬೇರೆ ಯಾವುದೂ ನಾವು ನೋಡ್ತಾ ಇಲ್ಲ. ಸರಿ, ಇಲ್ಲಿ ಹೋದರೆ ಪ್ರೇಯರ್ ಮಾಡಿದ್ವಿ, ಚೆನ್ನಾಗಾಗ್ತಿದೆ. ಆನಂತರ ಹಾಗೆ ನಾವು ಎಷ್ಟೋ ಸಾರಿ ಪ್ರಾರ್ಥನೆ ಬರಲಿಕ್ಕೆ ರೆಡಿಯಾಗಿ ನಾವು ಕೂತ್ಕೊಂಡ್ವಿ, ಆಗಲಿಲ್ಲ. ಒಂದು ಸಾರಿ ಗುಡ್ ಫ್ರೈಡೇಗೆ ಬಂದು ವಾಪಸ್ ಹೋದ್ವಿ. ಆಮೇಲೆ ನಾನು ಹಾಸ್ಟೆಲಲ್ಲಿರುವಾಗ ಮೊದಲನೇ ಬಾರಿಗೆ ಪಾಸ್ಟರು ಇಲ್ಲಿ ಒಬ್ಬರು ಮನೆಯಲ್ಲಿ ಬಾಡಿಗೆಗೆ ತೊಗೊಂಡು ಒಂದು ಸಣ್ಣ ಮನೆಯಲ್ಲಿ ಪ್ರೇಯರ್ ನಡೆಸ್ತಾಯಿದ್ರು. ಅವತ್ತು ಫಸ್ಟು ಪ್ರಾರ್ಥನೆ ಬಂದ ಮೇಲೆ ನಮ್ಮ ಮನೆಗೆ ಹೋದೆ. ಅಕ್ಕ, ತಮ್ಮ, ನಾನು ಕಂಟಿನ್ಯೂ ಆಗಿ ಚರ್ಚಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಿಮಗೆ ತಂದೆಯವರಿಗೆ ಗೊತ್ತಿತ್ತು ಆ ಟೈಮಲ್ಲಿ? ಎಲ್ಲ ನಮ್ಮ ತಂದೆ ತಾಯಿ ಎಲ್ಲರೂ ಸಹ ನಾವು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ತಂದೆ ಕೂಡ ಬರ್ತಾ ಇದ್ರು? ಹೌದು, ನಾವು ಮನೆಯಲ್ಲಿ ಪ್ರೇಯರ್ ಮಾಡ್ತಾ ಇದ್ವಲ್ಲ. ಚರ್ಚಿಗೆ ಯಾರೂ ಬಂದಿಲ್ಲ, ಪ್ರಾರ್ಥನೆಗೆ ಯಾರು ಬಂದಿಲ್ಲ. ಅಲ್ಲಿ ನಮ್ಮ ಊರಲ್ಲಿ ಪ್ರೇಯರ್ ಇದ್ದಾಗ ಎಲ್ಲರೂ ಅಟೆಂಡ್ ಆದ್ವಿ. ಮತ್ತು ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ಡೈಲಿ ಸಾಯಂಕಾಲ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ಪ್ರೇಯರ್ ಅಂತಂದ್ರೆ ಏನು, ಆ ಬುಕ್ ಓದೋದು, ಒಬ್ರು ಹೇಳ್ಕೊಡ್ತಾರೆ, ಅದನ್ನು ನಾವು ಡಿಕ್ಟೇಟ್ ಮಾಡ್ತಾ ಇದ್ವಿ. ಅದನ್ನೆಷ್ಟು ಬಿಟ್ಟರು ಮತ್ತೆ ಪ್ರೇಯರ್ ಬಗ್ಗೆ ನಮಗೇನು ಗೊತ್ತಿಲ್ಲ. ಯಾವಾಗ ನಾನು ಇಲ್ಲಿ ಸತ್ಯ ಸುವಾರ್ಥ ಮಂದಿರ ಚರ್ಚಿಗೆ ನಾನು ಪ್ರಾರ್ಥನೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದೆ, ವಾಕ್ಯಗಳನ್ನು ಕೇಳ್ತಾ ಇದ್ವಿ. ಅಲ್ಲಿ ಫಸ್ಟ್ ಮೀಟಿಂಗಲ್ಲೂ ಸಹ ಅವ್ರು ಹೇಳಿದ್ದೇನಂತಂದರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ.
ಎನ್ನುವಂಥ ಮಾತು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಯಾಕೆಂತಂದ್ರೆ ನಮಗಿರುವಂಥ ಕಷ್ಟ, ನಾನು ಅವಾಗ ತಿಳ್ಕೊಂಡೆ ಕಷ್ಟ ಹೊರೆ ಅಂತಂದ್ರೆ ನಾವು ಹೊತ್ತಂಥ ಇದೇ ಸಮಸ್ಯೆ ನಮ್ಮದು, ಇದರಿಂದ ನಮಗೆ ಬಿಡುಗಡೆ ಸಿಗ್ತದಲ್ಲ ಸಾಕು ಅಂತ ಹೇಳಿ ಬಂದ್ವಿ. ಯಾವಾಗ ನಾವು ಚರ್ಚ್ಗೆ ಪ್ರಾರ್ಥನೆಗೆ ಬರ್ತಾ ಅವರ ಒಂದು ಪಾಸ್ಟರ ಸಾಕ್ಷಿಯನ್ನು ಕೇಳ್ತಾ ಅವ್ರ ಜೊತೆಯಲ್ಲಿ ನಾವು ಬರ್ತಾ ಹೋಗ್ತಾ ಇರುವಾಗ ನಿಜವಾಗಿಯೂ ಗೊತ್ತಾಯಿತು, ನಾನೊಬ್ಬ ದೇವರ ದಾರಿಯನ್ನು ಬಿಟ್ಟು ಜೀವಿಸ್ತಾ ಇರುವಂಥ ವ್ಯಕ್ತಿ. ನಮ್ಮ ಕುಟುಂಬ ದೇವರನ್ನು ಬಿಟ್ಟು ನಾವು ಜೀವಿಸ್ತಾ ಇದ್ದೀವಿ, ದೇವರಿಗೆ ವಿರೋಧವಾದಂಥ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ. ಇದು ನಮಗೆ ಮನವರಿಕೆ ಆಯಿತು. ನಾವು ಮನವರಿಕೆ ಆದಾಗ ದೇವ್ರ ಹತ್ರ ಒಪ್ಪಿಸ್ಕೊಟ್ವಿ, ದೇವರೇ ನಾವು ಸಹ ಪಾಪಿಗಳು, ನಮ್ಮ ಪಾಪವನ್ನು ಕ್ಷಮಿಸು, ನಮಗೆ ರಕ್ಷಣೆ ಕೊಡು, ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸು ಅಂತೇಳಿ ದೇವರಲ್ಲಿ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡ್ತಾ ದೇವ್ರ ವಾಕ್ಯವನ್ನು ಕಲಿತಾ ಹಾಗೆ ಬರುವಾಗ ಅಷ್ಟೊತ್ತಿಗೆ ಇದೆಲ್ಲ ನಂದು SLC ಒಳಗಡೆಯ ಸಮಯಗಳಿದು. ಆವಾಗ ಪಾಸ್ಟರ್ ಜೊತೆಲಿ ಬರ್ತಿದ್ವಿ. ಪ್ರತಿ ಬುಧವಾರ ಬಂದರೆ ಪಾಸ್ಟರ್ ಮನೆಗೆ ಬಂದುಬಿಡ್ತಿದ್ವಿ. ಹಾಸ್ಟೆಲಿಂದ ಪಾಸ್ಟರ್ ಮನೆಗೆ ಬರೋದು, ಅವ್ರ ಜೊತೆಗೆ ಇರೋದು. ಆಮೇಲೆ ಸಾಯಂಕಾಲ ಸಂಜೆ 5 ಗಂಟೆಗೆ ಬಂದ್ವಿ ಅಂದರೆ ಮತ್ತೆ 7:30 ಹಾಸ್ಟೆಲಿಗೆ ಹೋಗ್ತಾಯಿದ್ವಿ. ಅಷ್ಟೋ ತನಕ ಇಲ್ಲೇ ಇದ್ದು ಹೀಗೆ ನಾವು ನನ್ನ ಬಾಲ್ಯಾವಸ್ಥೆಯಲ್ಲಿ SLC ತನಕ ನಾನು ಕಳೆದೆ. ಆವಾಗ ಕೆಲಸಗಳಿಗೆ ಹೋಗೋದು, ಕೂಲಿ ಕೆಲಸ. ಬಟ್ ಹೀಗೆ ನಮಗೆ ಸ್ಟಡಿ ನನಗೆ ಒಂದು ರೀತಿಯಲ್ಲಿ 8ನೇ ಕ್ಲಾಸ್ ನಂತರದ ಆ ಸ್ಟಡಿ 7ನೇ ಕ್ಲಾಸ್ ನಂತರದ ಸ್ಟಡಿಯಲ್ಲಿ ನನಗೆ ಎಫೆಕ್ಟ್ ಆಗಲಿಕ್ಕೆ ಕಾರಣ ಏನಾಯ್ತು ಅಂತಂದರೆ ನಮ್ಮ ಕುಟುಂಬದ ಪರಿಸ್ಥಿತಿಗಳು ನಮಗೆ ಅರಿವಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಸರ್ ನನಗೆ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಅಡ್ಡಿಯಾದಂಥ ಸಂಗತಿ ಸಹ ಅದು. ಯಾಕೆಂತಂದರೆ ನೋಡ್ತಾ ಇದ್ದೀವಿ ಮನೇಲಿ ನಮ್ಮ ಅಪ್ಪ ಅಮ್ಮ ಪಡ್ತಿರುವ ಕಷ್ಟ ನೋಡ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿಯನ್ನೆಲ್ಲ ನೋಡ್ತಾ ಇದ್ದೀವಿ, ಮತ್ತು ಸಾಲಗಾರರು ಬರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ನಮ್ಮ ಮೈಂಡ್ ಮೇಲೆ ಪ್ರೆಷರ್ ತಂತು. ಅದು ನಮಗೆ ಸ್ಟಡಿ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ನಾನು SLC ಓದೆ, ಪಾಸ್ಟರ್ ಜೊತೆಯಲ್ಲೇ ಇದ್ಕೊಂಡು ಸ್ವಲ್ಪ ಟೈಮು ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ ಹೋದೆ. ಆಮೇಲೆ ಗಾರೆ ಕೆಲಸ, ತೋಟದ ಬೇಸಾಯ, ಹೀಗೆ ಅನೇಕ ಕೆಲಸ ಮಾಡಿಕೊಂಡು ಚರ್ಚಿಗೆ ಬಂದ್ಕೊಂಡು ಚರ್ಚಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಒಂದು ಆಸೆ ಇತ್ತಂದರೆ ನನಗೆ ಕಷ್ಟದಲ್ಲಿದ್ದೆ, ನನಗೆ ಸಮಸ್ಯೆಯಲ್ಲಿದ್ದೆ, ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೆ. ಆವಾಗ ನನಗೆ ಹೇಗೋ ಯಾರೋ ಒಬ್ಬರು ಹೇಳಿದ್ರಿಂದ ನನಗೆ ಗೊತ್ತಾಯಿತು, ಇವತ್ತು ನಾನು ಸಹ ದೇವರಿಗಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಕುತೂಹಲ ಅಥವಾ ಒಂದು ತುಡಿತ ನನ್ನ ಒಳಗಡೆ ಅದು ಹಾಗೆ ಒಳಗಡೆ ಇತ್ತು. ಅದು ನನಗೆ ಹೇಗೆ ಎಕ್ಸ್ಪ್ರೆಷನ್ ಮಾಡಬೇಕಂತ ಗೊತ್ತಿಲ್ಲ. ಓಕೆ, ಅಂದರೆ ಫಸ್ಟ್ ಈಗ ನೀವು ಚರ್ಚಿಗೆ ಬರ್ತೀವಿ, ನಿಮ್ಮ ತಂದೆ ತಾಯಿ ಎಲ್ಲ ಪ್ರೇಯರಿಗೆ ಬರ್ತಾಯಿದ್ರು. ಈ ಸಮಯದಲ್ಲಿ ನಿಮ್ಮ ನೆರೆಕರೆಯವರು ಅಥವಾ ಊರಿನವರು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಕೊಡಿ? ಅದೊಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯನೇ. ಯಾಕೆಂತಂದರೆ ನಾವು ಚರ್ಚಿಗೆ ಬರೋದಕ್ಕಿಂತ ಮೊದಲೇ ನಮ್ಮ ಊರಿನವರೆಲ್ಲ ಚರ್ಚಿಗೆ ಬಂದಿದ್ದರು. ಏನಂತಂದರೆ ನಾವು ಪಾಸ್ಟರ್ನ ನಮ್ಮ ಮನೆಗೆ ಪ್ರೇಯರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಮೊದಲು ನಮ್ಮ ಊರಿನವ್ರು ಎಲ್ಲರ ಮನೆಗೂ ನಮ್ಮ ಪಾಸ್ಟರ್ ಹೋಗಿ ಬಂದರು ಪ್ರೇಯರಿಗೆ. ಅಲ್ಲಿ ಏನು ಮೀಟಿಂಗ್ ಆಯ್ತಲ್ಲ, ಅಲ್ಲಿ ಕೆಲವೊಂದು ದೆವ್ವಗಳು ಬಿಟ್ಟು ಹೋದು, ಜನರಿಗೆ ಅದ್ಭುತಗಳಾಯಿತು. ಇದನ್ನು ನೋಡಿದಂಥವ್ರು ನಮ್ಮ ಊರಿನ ಜನ, ನಮ್ಮ ಹಳ್ಳಿ ಅಂತಂದರೆ ಈ ಕಡೆ ನಿಮಗೆ ಮಲೆನಾಡು ಭಾಗದಲ್ಲಿ ಗೊತ್ತಿರಬೇಕು, ಒಂದು 3 ಮನೆಗೆ ಒಂದು ಊರು, 4 ಮನೆಗೆ ಒಂದು ಊರು. ನಮ್ಮ ಊರಲ್ಲಿ ಒಂದು ನಾನು ನೆನೆಸಿರೋ ಟೋಟಲ್ ಒಂದು 2-3 ಹತ್ರ ಹಳ್ಳಿಗಳೆಲ್ಲ ಸೇರಿದ 20-30 ಮನೆಗಳಿರ್ಬೋದು. ಅಲ್ಲಿ ಸುತ್ತಮುತ್ತ ನಿಯರೆಸ್ಟ್ ಏನು ಪ್ರೇಯರ್ ಮೀಟಿಂಗ್ ನಡೆದಂಥ ನಿಯರೆಸ್ಟ್ ಸುತ್ತು ಇರುವಂಥ ಏರಿಯಾದಲ್ಲಿ ಪ್ರತಿಯೊಬ್ಬರ ಮನೆಗೂ ಪಾಸ್ಟರ್ ಪ್ರೇಯರಿಗೆ ಹೋದರು. ಪಾಸ್ಟರ್ನ ಕರ್ಕೊಂಡೋದು ಪ್ರೇಯರ್ ಮುಗಿದ ತಕ್ಷಣವೇ, ಸಾರ್ ನೀವು ನಮ್ಮ ಮನೆಗೆ ಬನ್ನಿ, ಫಾದರ್ ನೀವು ನಮ್ಮ ಮನೆಗೆ ಬನ್ನಿ ಪ್ರೇಯರಿಗೆ ಅಂತೇಳಿ ಪಾಸ್ಟರ್ನ ಕರ್ಕೊಂಡೋದು. ನಾವು ಯೋಚನೆ ಮಾಡಿದ್ವಿ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಆವಾಗ ನಾವು ಯೋಚನೆ ಮಾಡಿದ್ವಿ, ನಮ್ಮದು ಗುಡಿಸಲು ಮನೆ ಇದೆ, ಅಂದರೆ ಸೊಗೆ ಹಾಕಿದ್ವಿ, ಕೆಳಗಡೆ ಬೇರೆ ಸಗಣಿ ಸಾರಿಸಿರೋದು. ಅವರೆಲ್ಲ ಹೆಂಗೆ ಇರ್ತಾರೋ, ನಮ್ಮ ಮನೆಗೆ ಬಂದರೆ ಏನು ತಿಳ್ಕೊಳ್ತಾರೇನೋ, ಇರಲಿ ನಮ್ಮ ಹೃದಯದಲ್ಲಿ ದೇವ್ರು ಇದ್ದಾನಲ್ಲ, ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ನಾವು ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿಲ್ಲ. ಎಲ್ಲರೂ ಪಾಸ್ಟರ್ನ ಅವ್ರ ಮನೆಗಳಿಗೆ ಕರ್ಕೊಂಡೋದ್ರು. ಇದಕ್ಕಿಂತ ಮೊದಲು ಮಹತ್ತರವಾದ ಒಂದು ಅದ್ಭುತ ಸಹ ನಡೀತು. ಈ ನಾವು ರಕ್ಷಣೆ ಬರುವಂಥ ಸಮಯದಲ್ಲಿ ನಮ್ಮ ತಾಯಿನೇನು ಕರೆದ್ರಲ್ಲ, ಬನ್ನಿ ಈ ಥರ ನಿಮಗೆ ಒಂದು ಪ್ರೇಯರ್ ಮೀಟಿಂಗಿಗೆ ಬನ್ನಿ ಅಂತ ಏನು ಅವ್ರು ನಮಗೆ ಇನ್ವಿಟೇಷನ್ ಕೊಟ್ರಲ್ಲ, ಅದೇ ಜೊತೆ ನಮ್ಮ ತಾಯಿಯ ಸ್ನೇಹಿತರು ಇನ್ನೊಬ್ಬರು ಸಹ ಅವ್ರನ್ನ ಕರ್ಕೊಂಡೋದ್ರು. ಅವರಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು. ಅವತ್ತು ಪ್ರಾರ್ಥನೆ ಟೈಮಲ್ಲಿ ಅವ್ರಿಗೆ ಕ್ಯಾನ್ಸರ್ ಕಾಯಿಲೆ ಸಹ ಗುಣ ಆಯಿತು. ಇವತ್ತು ಸಹ ಅವ್ರು ಇನ್ನೂ ಜೀವಿಸ್ತಾ ಇದ್ದಾರೆ. ಇದು ನಾನು ಹೇಳ್ತಾ ಇರೋದು 1994-95 ಇಸ್ವಿಯಲ್ಲಿ. ಅವತ್ತೇ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತೇಳಿ ಅವರು ಬೆಡ್ ಹಿಡ್ದಿದ್ರು. ಆ ಮೀಟಿಂಗಿಗೆ ಹೋಗಿ ಬಂದಮೇಲೆ ಅವರು ಆರಾಮಾಗಿದ್ರು.
ಈಗ ಇನ್ನೂ ಅವರು ಗಟ್ಟಿಯಾಗಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಹೆಚ್ಚು ಕಡಿಮೆ ನಮ್ಮ ತಾಯಿ ಏಜ್ 60 ಇದ್ದಾರೆ ಅವರು. ಹೀಗೆಲ್ಲ ಒಂದು ಅದ್ಭುತಗಳು ನಮ್ಮ ಊರಲ್ಲಿ ನಡೆದಿದ್ದರಿಂದ ಆಶ್ಚರ್ಯ ಅನ್ನಿಸ್ತು. ಪಾಸ್ಟರ್ನ ಎಲ್ಲನೂ ಕರ್ಕೊಂಡು ಹೋದ್ರು. ಹಾಗಾಗಿ ನಮ್ಮ ಊರಲ್ಲಿ ಆ ಟೈಮಲ್ಲಿ ನಾವು ಬರುವಂಥ, ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಊರಲ್ಲಿ ಜನರಿಗೆ ನಮ್ಮ ಪರಿಸ್ಥಿತಿ ಗೊತ್ತು. ನಮ್ಮ ಚಿಕ್ಕ ಪ್ರಾಯದಿಂದ ಎಲ್ಲರಿಗೂ ಗೊತ್ತಿದೆ, ನಮ್ಮ ತಂದೆ ತಾಯಿ ಎಲ್ಲ ಅವ್ರ ಪರಿಸ್ಥಿತಿಗಳು ಗೊತ್ತು. ಹೀಗಿದ್ದರಿಂದ ಯಾರೊಬ್ಬರು ಸಹ ನಮ್ಮನ್ನು ಅಬ್ಜೆಕ್ಷನ್ ಮಾಡಲಿಲ್ಲ ಆ ಟೈಮಲ್ಲಿ. ಹೋಗಲಿ, ಅವ್ರು ಹೇಗಾದರೂ ಹೋದರೆ ಚೆನ್ನಾಗಾದರೆ ಸಾಕು, ಅವ್ರಿಗೆ ಒಳ್ಳೇದಾದ್ರೆ ಸಾಕು, ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ. ಯಾಕಂದರೆ ಅಷ್ಟು ಪರಿಸ್ಥಿತಿಗಳು ಭಾಳ ಭೀಕರವಾಗಿತ್ತು. ನಾವು ಚರ್ಚಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು, ನಮ್ಮ ಅಕ್ಕ, ನಮ್ಮ ತಮ್ಮ 3 ಜನ ನಾವು ರೆಗ್ಯುಲರ್ ಬರ್ತಾಯಿದ್ವಿ. ನಮ್ಮ ತಂದೆ ತಾಯಿ ಚರ್ಚಿಗೆ ಬರ್ತಿರ್ಲಿಲ್ಲ, ಬಟ್ ನಮ್ಮನ್ನು ವಿರೋಧ ಮಾಡ್ತಿರ್ಲಿಲ್ಲ. ಚರ್ಚಿಗೆ ಬರಲ್ಲ ಅವರು, ನೀವು ಹೋಗಿ ಬನ್ನಿರಿ ಸಾಕು, ನೀವು ಹೋಗಿ ಬಂದ್ರೆ ಸಾಕು. ನಮ್ಗೆ ಇಲ್ಲಿ ಬಂದು ದೇವ್ರ ವಾಕ್ಯ ಕೇಳ್ತಾ ಇದ್ವಿ. ಅವರು ಸಹ ಇದನ್ನು ಕೇಳಿದರೆ ಅವರಿಗೂ ಸಹ ಸಂತೋಷ ಆಗ್ತದೆ, ಅವರಿಗೂ ನೆಮ್ಮದಿ ಆಗ್ತದೆ, ಅವರು ಸಹ ದೇವರನ್ನು ಯಾರು ಅಂತ ತಿಳ್ಕೊಳ್ತಾರೆ ಅನ್ನುವಂಥ ಆಸಕ್ತಿ ನಮ್ಮಲ್ಲಿ ಬಂದಾಗ ನಾವು ಅವರಿಗಾಗಿ ದಿನನಿತ್ಯ ಪ್ರಾರ್ಥನೆ ಮಾಡ್ತಾಯಿದ್ವಿ. ನೀವು ಪ್ರಾರಂಭದಲ್ಲಿ ಕೇಳಿದ್ರಿ, ನಿಮ್ಮ ತಂದೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಿರಲಿಲ್ಲ ಅಂಥೇಳಿ, ಅವ್ರಿಗೆ ಇರಲಿಲ್ಲ ಅಂಥೇಳಿ. ಯಾವುದೂ ಇರಲಿಲ್ಲ. ಬಟ್ ಯಾವಾಗ ನಾವು ಯೇಸು ಸ್ವಾಮಿ ನಂಬಿ ಚರ್ಚಿಗೆ ಬರೋಕ್ಕೆ ಪ್ರಾರಂಭ ಮಾಡಿದ್ವಿ, ಕೆಲವು ಟೈಮಲ್ಲಿ ಅವರು ಡ್ರಿಂಕ್ ಮಾಡ್ಕೊಂಬರೋದು, ಇಂಥ ಎಲ್ಲ ಸಂಗತಿಗಳು ನಡೀಲಿಕ್ಕೆ ಪ್ರಾರಂಭ ಆಯಿತು ಮನೆಯಲ್ಲಿ. ನಾವು ಒಳಗಡೆ ಪ್ರೇಯರ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತಾಯಿತ್ತು. ನಾವು ಪ್ರೇಯರಿಗೆ ಕೂತ್ಕೊಂಡಾಗ ಅವರು, ಇಲ್ಲ ನೀವೇ ಮಾಡಿ ಇವತ್ತು ಅನ್ನೋರು. ಪ್ರೇಯರಿಗೆ ಬನ್ನಿ ಅಂತ ಕರೆದ್ರೆ ನೀವೇ ಮಾಡಿ ಅಂತೇಳಿ ಹೊರಗಡೆ ನಮ್ಮದು ಒಂದು ಮಂಚ ಇತ್ತು, ಅದ್ರ ಮೇಲೆ ಸುಮ್ಮನೆ ಮಲ್ಕೊಂಡ್ಬಿಡೋರು. ಪ್ರೇಯರಿಗೆ ಬರ್ತಿರಲಿಲ್ಲ. ಯಾಕೆ ಇವ್ರು ಪ್ರೇಯರಿಗೆ ಬರ್ತಾಯಿಲ್ಲ? ಗೊತ್ತಾಗ್ತಿತ್ತು ಇವರಿಗೆ ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಬರ್ತಾಯಿಲ್ಲ. ಮತ್ತು ಬಿಡಲಿಲ್ಲ, ನಾವು ಎಡಬಿಡದೆ ಪ್ರಾರ್ಥನೆ ಮಾಡ್ತಾನೆ ಇದ್ವಿ. ಒಂದು ಸಂಡೇ ನಾವು ಹಿಂಗೆ ಬರ್ತಾಯಿದ್ವಿ, ನಮ್ಮ ಗದ್ದೆಯಿಂದನೇ ದಾಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮ ಅಪ್ಪ ಅಮ್ಮ ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು, ನಮ್ಮ ಅಕ್ಕ, ನಮ್ಮ ತಮ್ಮ 3 ಜನ ಪ್ರೇಯರ್ ಮಾಡ್ಕೊಂಬಂದ್ವಿ. ದೇವರೇ, ಮುಂದಿನ ವಾರದಿಂದ ಅವ್ರು ಚರ್ಚಿಗೆ ಬರಬೇಕು, ಪ್ರಾರ್ಥನೆ ಬರಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ನೆಕ್ಸ್ಟ್ ವೀಕಲ್ಲೇ ನಮ್ಮ ತಾಯಿ ನಮ್ಮ ಜೊತೆಗೆ ಚರ್ಚಿಗೆ ಬಂದರು. ನಾವೆಲ್ಲರೂ ಸಹ ಯೇಸು ಸ್ವಾಮಿ ನಂಬಿ, ನಮ್ಗೆ ಗೊತ್ತಾಯಿತು ನಾವು ಮಾಡ್ತಾ ಇರೋದು ತಪ್ಪು, ನಾವು ಈ ರೀತಿಯಾಗಿ ನಡ್ಕೊಳ್ಬಾರ್ದಾಗಿತ್ತು, ದೇವರನ್ನು ತಿಳ್ಕೊಬೇಕು ಅಂತೇಳಿ ನಮ್ಮ ಪಾಪದ ಅರಿವು ನಮಗುಂಟಾದಾಗ ಯೇಸು ಸ್ವಾಮಿ ನಂಬಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ್ವಿ. ನಾನು, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ತಮ್ಮ, ನಾವೆಲ್ಲರೂ ಸಹ ಒಟ್ಟಿಗೆ ಒಂದಿನ ದೀಕ್ಷಾ ಸ್ನಾನ ತೆಗೆದುಕೊಂಡ್ವಿ. ನಮ್ಮ ತಂದೆ ಬರಲಿಲ್ಲ, ಚರ್ಚಿಗೆ ಬರಲಿಲ್ಲ ಆಗಲೂ ಸಹ. ನೀವು ಹೋಗಿ ಅನ್ನೋರಷ್ಟು ಬಂದು ನಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಪಡಿಸ್ತಿರ್ಲಿಲ್ಲ. ಇದು ನಾವು ಅಕ್ಟೋಬರ್ ತಿಂಗಳಲ್ಲಿ, ಐ ಥಿಂಕ್ 94-95 ಅಕ್ಟೋಬರಲ್ಲಿ ನಾವು ದೀಕ್ಷಾಸ್ನಾನ ತೆಗೆದುಕೊಂಡ್ವಿ. ಅದೇ ಅದೇ ವರ್ಷದಲ್ಲಿ ಡಿಸೆಂಬರಲ್ಲಿ ನಮ್ಮ ತಂದೆ ಬಂದರು ಚರ್ಚಿಗೆ. ಫಸ್ಟ್ ಟೈಮ್ ಬಂದಾಗಲೇ ಅವ್ರಿಗೆ ಆಲ್ರೆಡಿ ನಾವು ಮನೇಲಿ ಇಲ್ಲಿ ಏನು ಕೇಳ್ಕೊಂಡು ಹೋಗಿರ್ತೀವೋ ಅದನ್ನು ನಮ್ಮ ಮನೇಲಿ ಹೇಳ್ತಾಯಿದ್ವಿ. ಇವತ್ತೇನು ಚರ್ಚಲ್ಲಿ ನಡೀತು, ನಾವು ಹೇಗೆ ಜೀವಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ತಂದೆ ತಾಯಿ, ನಿಜವಾಗಿಯೂ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಒಳ್ಳೆಯ ತಂದೆ ತಾಯಿನ ದೇವ್ರು ನನಗೆ ಕೊಟ್ಟರು. ಯಾಕಂತಂದರೆ ಅವರು ತಂದೆ ತಾಯಿ ಒಂದು ಕಡೆ ತಂದೆ ತಾಯಿ ಥರ ಇದ್ದರು, ಇನ್ನೊಂದು ಕಡೆಯಲ್ಲಿ ನಾವು ಚಿಕ್ಕವರಿದ್ದರೂ ಸಹ ಕೆಲವು ವಿಚಾರಗಳನ್ನು ನಾವು ಅವ್ರ ಜೊತೆಯಲ್ಲಿ ಕೂತು ಮಾತಾಡುವಾಗ ನಮ್ಮನ್ನು ಸಹ ಕೇಳಿಸ್ಕೊಳ್ತಾಯಿದ್ರು. ಅವರು ಸುಮ್ಮನೆ ಇವಂದೇನು ಕೇಳಬೇಕಾಗಿಲ್ಲ ನಾನು ಅನ್ನೋ ಆ ತೇರಲ್ಲಿ ಇರಲಿಲ್ಲ. ಅವರು ಕೇಳಿಸ್ಕೊಳ್ತಾಯಿದ್ರು. ಮತ್ತೊಂದು ಫ್ರೆಂಡ್ಲಿ ವಾತಾವರಣ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಬೆಳೆದು ಬಂದೆ. ನಮ್ಮ ತಂದೆ ಅವತ್ತು ಬಂದರು, ಯೇಸು ಸ್ವಾಮಿನ ಅವತ್ತೇ ನನಗೆ ಬೇಕು, ನಾನು ನಂಬ್ತೀನಿ ಅಂತೇಳಿ ಸಂಪೂರ್ಣ ಒಪ್ಪಿಸ್ಕೊಟ್ರು. ಅವತ್ತೇ ಬಂದುಬಿಟ್ಟು ಅವತ್ತು ಬಂದರು, ಫಸ್ಟ್ ಅವತ್ತೇ ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಇದು ನಿಜವಾಗಿಯೂ ದೇವರು ನಮ್ಮ ಕುಟುಂಬದಲ್ಲಿ ಮಾಡಿದಂಥ ಒಂದು ಅದ್ಭುತ ಕಾರ್ಯ. ಹೀಗೆ ನಾನು ಚರ್ಚಲ್ಲಿ ಬೆಳೀತಾ ಬಂದೆ. SLC ತನಕ ನನ್ನದು ಇದೆಲ್ಲ ಸ್ಟೋರಿಗಳು SLC ಒಳಗಡೆ ನಡೀತು. ಓಕೆ, ಪ್ರಿಯ ವೀಕ್ಷಕರೇ, ಪಾಸ್ ಸುರೇಶ್ ಅವರು ತಮ್ಮ ಬಾಲ್ಯ ಜೀವಿತ ಯಾವ ರೀತಿ ಅವರು ಕ್ರಿಸ್ತನ ಕಂಡುಕೊಂಡ್ರು ಎಂಬುದಾಗಿ ಇವರಿಗೆ ತಿಳಿಸ್ಕೊಂಬಂದಿದ್ದಾರೆ. ಅವರ ಇನ್ನು ಮುಂದಿನ ಜೀವಿತ ಅವರು ಯಾವ ರೀತಿ ಸೇವೆಗೆ ಬಂದರು, ಸೇವೆಯಲ್ಲಿ ಏನಾಯಿತು, ಯಾವ ರೀತಿ ಅವರಿಗೆ ಸೇವೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ತಿಳಿಸ್ಲಿಕ್ಕಿದ್ದಾರೆ ಒಂದು ಚಿಕ್ಕ ವಿರಾಮದ ನಂತರ.